ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 11 ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ನಲ್ಲಿ 86 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಕೂಡ ಕೇವಲ 4 ಪಾಯಿಂಟ್ ಡೌನ್ ಸೈಡಲ್ಲಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಇತ್ತು. 345 ಪಾಯಿಂಟ್ ಅಪ್ ಸೈಡಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಮಾರ್ಕೆಟ್ ಇವತ್ತು ನೆಗೆಟಿವ್ ಆಗಿ ಓಪನ್ ಆಯಿತು. ಅದಾದಮೇಲೆ 1 ಗಂಟೆಯ ನಂತರ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಪಾಸಿಟಿವ್ ಆಗಿ ಕೂಡ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. 16,216 ಲೆವೆಲಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತಿದೆ. 16,300 ನಿಫ್ಟಿಗೆ ಈಗಲೂ ಕೂಡ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಡೌನ್ ಸೈಡ್ ಅಲ್ಲಿ ನಾವು ಗಮನಿಸಿದಾಗ 16,000 ಈಗಲೂ ಕೂಡ ಒಂದು ಕ್ರೂಷಿಯಲ್ ಸಪೋರ್ಟ್ ಝೋನ್ ಆಗುತ್ತೆ. ಆ ಲೆವೆಲ್ ನ ಕೆಳಗಡೆ ನಿಫ್ಟಿ ಹೋದ್ರೆ ಮತ್ತೆ 15,700 ವರೆಗೂ ನಿಫ್ಟಿ ಹೋಗುವಂತ ಸಾಧ್ಯತೆ ಇರುತ್ತೆ. ಬಟ್ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂದಾಗೆಲ್ಲ ಒಳ್ಳೆ ಒಂದು ಬೈಯಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ಲೋವರ್ ಲೆವೆಲ್ ಇಂದ ನಿಫ್ಟಿ ಬೌನ್ಸ್ ಬ್ಯಾಕ್ ಆಗ್ತಿದೆ. ಸೊ ಒಳ್ಳೆ ಒಂದು ಬುಲ್ಲಿಶ್ ಮೊಮೆಂಟಮ್ ಇನ್ನೂ ಕೂಡ ನಮಗೆ ಮಾರ್ಕೆಟ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಕಂಪನಿಗಳ Q1 ರಿಸಲ್ಟ್ ಬರುತ್ತೆ. ರಿಸಲ್ಟ್ ನ ಬೇಸಿಸ್ ಮೇಲೆ ನಮಗೆ ಮಾರ್ಕೆಟ್ ಟ್ರೇಡ್ ಆಗೋದು ಕಾಣಿಸಬಹುದು. ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನ ಗಮನಿಸಿದಾಗ ಐಶಾರ್ ಮೋಟಾರ್ ಇವತ್ತು ಟಾಪ್ ಗೇನರ್ ಆಗಿದೆ. ಆಲ್ಮೋಸ್ಟ್ 4% ಅಪ್ಸೈಡ್ ಅಲ್ಲಿ ಐಶಾರ್ ಮೋಟಾರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ONGC ಅಲ್ಲಿ ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಇವತ್ತು ನೋಡೋದಕ್ಕೆ ಸಿಕ್ತು. ತುಂಬಾನೇ ಡೌನ್ ಸೈಡ್ ಅಲ್ಲಿ ONGC ಟ್ರೇಡ್ ಆಗ್ತಿತ್ತು. ಇವತ್ತು 3% ಅಪ್ಸೈಡ್ ಅಲ್ಲಿ ONGC ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಟಾ ಸ್ಟೀಲ್ ಅಲ್ಲೂ ಕೂಡ 3% ನಷ್ಟು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಟಾ ಸ್ಟೀಲ್ ನ ಮ್ಯಾನೇಜ್ಮೆಂಟ್ ಸ್ಟಾಕ್ ಸ್ಪ್ಲಿಟ್ಗೆ ರೆಕಾರ್ಡ್ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಆ ಒಂದು ಕಾರಣದಿಂದ ಟಾಟಾ ಸ್ಟೀಲ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. M&M ತನ್ನ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಅನ್ನ ಕಂಟಿನ್ಯೂ ಮಾಡ್ತಿದೆ. ಸೊ ಆಲ್ ಟೈಮ್ ಹೈ ಹತ್ರ ಈಗ M&M ಟ್ರೇಡ್ ಆಗ್ತಿದೆ. ಇವತ್ತು ಕೂಡ ಸ್ಟಾಕ್ ಆಲ್ಮೋಸ್ಟ್ 2.5% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ 2% ಅಪ್ಸೈಡ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಮೇಜರ್ ಆಗಿ ನಮಗೆ IT ಸೆಕ್ಟರ್ನ ಕಂಪನಿಗಳು ಕಾಣಿಸ್ತಿದೆ. ಎಕ್ಸ್ಪೆಕ್ಟೆಡ್ ಇತ್ತು. ಏನಕ್ಕೆ TCS ನ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ನ ಪ್ರಕಾರ ಬರಲಿಲ್ಲ. ಆ ಒಂದು ಕಾರಣದಿಂದ ಅದರ ಎಫೆಕ್ಟ್ ನಮಗೆ ಓವರ್ ಆಲ್ IT ಇಂಡಸ್ಟ್ರಿ ಮೇಲೆ ನೋಡೋದಕ್ಕೆ ಸಿಗ್ತಿದೆ. TCS, HCL ಟೆಕ್, ಇನ್ಫೋಸಿಸ್ ಇವತ್ತು ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಕಾಣಿಸ್ತಿದೆ. ಭಾರತಿ ಏರ್ಟೆಲ್, BPCL ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಭಾರತಿ ಏರ್ಟೆಲ್ ನ ನೆಗೆಟಿವ್ ಸೈಡ್ಗೆ ಮೇಜರ್ ರೀಸನ್ ಅದಾನಿಯ 5G ಸ್ಪೆಕ್ಟ್ರಮ್ ಎಂಟ್ರಿ ಆಗಿರುತ್ತೆ. ಸೊ ಸೆಕ್ಟರ್ ವೈಸ್ ಇಂಡೆಕ್ಸ್ ಗಳನ್ನ ಗಮನಿಸಿದಾಗ ಕೇವಲ ನಿಫ್ಟಿ IT ಮಾತ್ರ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ 3% ಡೌನ್ ಸೈಡ್ ಅಲ್ಲಿ ನಿಫ್ಟಿ IT ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. TCS ನ ರಿಸಲ್ಟ್ ನ ಎಫೆಕ್ಟ್ ನಮಗೆ IT ಸೆಕ್ಟರ್ ನಲ್ಲಿ ಕಾಣಿಸ್ತಿದೆ. ಹಾಗೆ HCL ಟೆಕ್ ಕೂಡ ಜುಲೈ 12 ನಾಳೆ ತಮ್ಮ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ HCL ಅಲ್ಲೂ ಕೂಡ ನಮಗೆ ಪ್ರಾಫಿಟ್ ಕ್ವಾರ್ಟರ್ ಫಾಲ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇವತ್ತು ನಿಫ್ಟಿ PSU ಬ್ಯಾಂಕ್ ಟಾಪ್ ಸೆಕ್ಟರ್ ಆಗಿತ್ತು. ಆಲ್ಮೋಸ್ಟ್ 2% ಗೇನ್ ನಮಗೆ ನಿಫ್ಟಿ PSU ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. PSU ಬ್ಯಾಂಕ್ ನ ಕಂಪನಿಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾವೆ. ಹಾಗೆ ನಿಫ್ಟಿ ರಿಯಾಲಿಟಿ ಕೂಡ ಆಲ್ಮೋಸ್ಟ್ 1.5% ನ ಅಪ್ಸೈಡ್ ಅನ್ನ ತೋರಿಸಿದೆ. ಸೊ ಇಂಡಿಯನ್ ರುಪಿ ಡಾಲರ್ನ ಎದುರು ಆಲ್ ಟೈಮ್ ಲೋ ಹತ್ರ ಈಗ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ 79 ರೂಪಾಯಿ 43 ಪೈಸೆ ಹತ್ರ ಇಂಡಿಯನ್ ರುಪಿ ಟ್ರೇಡ್ ಆಗ್ತಿದೆ. ಸೊ ಇಂಡಿಯನ್ ರುಪಿನ ಮೌಲ್ಯ ಕುಸಿತ ಕಾಣ್ತಿದ್ರೆ ಖಂಡಿತವಾಗ್ಲೂ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಬೇರೆ ದೇಶಗಳಿಂದ ತರಿಸ್ಕೋಬೇಕು ಅಂದಾಗ ನಾವು ಡಾಲರ್ಗಳಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ರುಪಿಯ ಮೌಲ್ಯ ನಮಗೆ ಕುಸಿತ ಹೋದಾಗ ಹೆಚ್ಚಿನ ದುಡ್ಡನ್ನ ಕೊಟ್ಟು ನಾವು ಕ್ರೂಡ್ ಆಗಿರಲಿ, ಗೋಲ್ಡ್ ಆಗಿರಲಿ, ಸೊ ಇದನ್ನೆಲ್ಲ ಬೈ ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದ ಇಂಡಿಯನ್ ಎಕಾನಮಿ ಶ್ರಿಂಕ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ FII DII ಡೇಟಾವನ್ನು ಗಮನಿಸಿದಾಗ FIIs ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ರು. ಬಟ್ ಇಲ್ಲಿ ಒಂದು ಖುಷಿಯ ವಿಚಾರ ಅಂದಾಗ ಸೆಲ್ಲಿಂಗ್ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. 170 ಕೋಟಿಯ ಸೆಲ್ಲಿಂಗ್ ಕಾಣಿಸ್ತಿದೆ. ಬಟ್ ಸ್ಟಿಲ್ ಒಂದು ಕಮ್ಮಿ ಸೆಲ್ಲಿಂಗ್ ಅಂತಾನೆ ಹೇಳ್ಬೋದಾಗುತ್ತೆ. DIIs ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ರು. FIIಗಿಂತ ಹೆಚ್ಚಿನ ಒಂದು ಸೆಲ್ಲಿಂಗ್ ಅನ್ನ DIIs ಮಾಡಿದ್ದಾರೆ. 300 ಕೋಟಿಯಷ್ಟು ಸೆಲ್ಲಿಂಗ್ ನಮಗೆ DIIs ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. ಸೊ DIIs ಈಗ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಇದ್ದಾರೆ. 16,000 ಮೇಲ್ಗಡೆ ಮಾರ್ಕೆಟ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ DII ಕಡೆಯಿಂದ ನಡೀತಿದೆ. ಸೊ TCS ಇವತ್ತು ಆಲ್ಮೋಸ್ಟ್ 5% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು. ಆಲ್ರೆಡಿ ತುಂಬಾ ಬ್ರೋಕರೇಜ್ಗಳು ಸ್ಟಾಕ್ ಅನ್ನ ಕವರ್ ಮಾಡಿದ್ರು. ಆಮ್ಕೆ ಗ್ಲೋಬಲ್ ಇಲ್ಲಿ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ರು. ಹಾಗೆ ಎಡೆಲ್ವಿಸ್ ಒಳ್ಳೆ ಒಂದು ಟಾರ್ಗೆಟ್ ಅನ್ನ TCS ಅಲ್ಲಿ ಕೊಟ್ಟಿದ್ರು. ಸೊ 5,000 ಟಾರ್ಗೆಟ್ ಪ್ರೈಸ್ ಅನ್ನ ಎಡೆಲ್ವಿಸ್ ಕೊಟ್ಟಿದ್ರು. ಎಡೆಲ್ವಿಸ್ ಬ್ರೋಕರೇಜ್ ಒಬ್ಬರೇ ಅಷ್ಟೊಂದು ಬುಲಿಶ್ ಆಗಿ TCS ಅಲ್ಲಿ ಕಾಣಿಸಿದ್ದು. ಹಾಗೆ ಬೇರೆ ಬ್ರೋಕರೇಜ್ಗಳು ತಮ್ಮ ಒಂದು ವ್ಯೂ ಅನ್ನ ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ 3,730 ಟಾರ್ಗೆಟ್ ಪ್ರೈಸ್ ಅನ್ನ TCS ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ HDFC ಸೆಕ್ಯೂರಿಟೀಸ್ ಮತ್ತೆ ಪ್ರಭುದಾಸ್ ಲಿಲಾದರ್ ಕೂಡ 3,600 ಟಾರ್ಗೆಟ್ ಪ್ರೈಸ್ ಅನ್ನ TCS ಅಲ್ಲಿ ಕೊಡ್ತಿದ್ದಾರೆ. ಮೂರು ಬ್ರೋಕರೇಜ್ಗಳು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಈಗ ನಮಗೆ TCS 3,100 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಂದು ವರ್ಷದಲ್ಲಿ ನಮಗೆ TCS 3,600 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ಬೋದು ಅಂತ ಈ ಬ್ರೋಕರೇಜ್ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಬರ್ನ್ಸ್ಟೈನ್ ಕೂಡ ಅಷ್ಟೇ TCS ಅಲ್ಲಿ ಬುಲಿಶ್ ಆಗಿದ್ದಾರೆ. ಇವರು 3,840 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕೂಡ 3,900 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕೂಡ 3,400 ಟಾರ್ಗೆಟ್ ಪ್ರೈಸ್ ಅನ್ನ TCS ಅಲ್ಲಿ ಫಿಕ್ಸ್ ಮಾಡಿ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಗೋಲ್ಡ್ಮನ್ ಸ್ಯಾಶಸ್ ಕೂಡ ಆಲ್ಮೋಸ್ಟ್ 3,700 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ತುಂಬಾ ಬ್ರೋಕರೇಜ್ಗಳು ಇನ್ನೂ ಕೂಡ TCS ಅಲ್ಲಿ ಬುಲಿಶ್ ಆಗಿ ಇದ್ದಾರೆ. ಮುಂಬರುವ ಕ್ವಾರ್ಟರ್ಗಳಲ್ಲಿ TCS ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನುವಂಥ ಪ್ರಿಡಿಕ್ಷನ್ಸ್ ಇದೆ. ಹಾಗೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು TCS ಅಲ್ಲಿ ನೆಗೆಟಿವ್ ಆಗಿ ಕೂಡ ಇದ್ದಾರೆ.
ಮೇಜರ್ ಆಗಿ ಸಿಟಿ 3000 ಟಾರ್ಗೆಟ್ ಪ್ರೈಸ್ ಅನ್ನು ಇವರು ಫಿಕ್ಸ್ ಮಾಡಿದ್ದಾರೆ, ಹಾಗೆ ಸೆಲ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಕ್ರೆಡಿಟ್ ಸ್ಯೂಸ್ ಕೂಡ ಅಷ್ಟೇ, ಈ ಮುಂಚೆ 4350 ಟಾರ್ಗೆಟ್ ಪ್ರೈಸ್ ಅನ್ನ TCS ಗೆ ಕೊಟ್ಟಿದ್ರು, ಬಟ್ ಈಗ ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡಿ 3275 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ನ ಪ್ರಕಾರ ಬಂದಿಲ್ಲ, ಆ ಒಂದು ಕಾರಣದಿಂದ ನಾವು ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಡ್ತಿದೀವಿ ಅಂತ ಕ್ರೆಡಿಟ್ ಸ್ಯೂಸ್ ಹೇಳಿದ್ದಾರೆ. ಹಾಗೆ ನೋಮುರಾ ಕೂಡ ರೆಡ್ಯೂಸ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ರೆಡ್ಯೂಸ್ ಅಂದ್ರೆ ಸೆಲ್ ರೇಟಿಂಗ್ ಆಗಿರುತ್ತೆ. 2910 ಟಾರ್ಗೆಟ್ ಪ್ರೈಸ್ ಅನ್ನ ನೋಮುರಾ ಸೆಟ್ ಮಾಡ್ತಿದ್ದಾರೆ. JP Morgan ಅತಿ ಕಮ್ಮಿ ಟಾರ್ಗೆಟ್ ಅನ್ನ TCS ಅಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ. 2800 ಟಾರ್ಗೆಟ್ ಪ್ರೈಸ್ JP Morgan ನ ಕಡೆಯಿಂದ ಬರ್ತಿದೆ. ವ್ಯಾಲ್ಯೂಯೇಷನ್ ಈಗಲೂ ಕೂಡ ಎಕ್ಸ್ಪೆನ್ಸಿವ್ ಇದೆ ಅಂತ JP Morgan ಹೇಳ್ತಿದ್ದಾರೆ. ಸೊ ಓವರ್ ಆಲ್ ನಾವು ಗಮನಿಸಿದಾಗ 7 ರಿಂದ 8 ಬ್ರೋಕರೇಜ್ಗಳು ಇನ್ನೂ ಕೂಡ TCS ಅಲ್ಲಿ ಬುಲಿಶ್ ಆಗಿದ್ದಾರೆ, ಬಟ್ ಟಾರ್ಗೆಟ್ ಪ್ರೈಸ್ ಅನ್ನು ತುಂಬಾನೇ ಕಮ್ಮಿ ಮಾಡಿದ್ದಾರೆ. 3500 ರಿಂದ 3600 ಆವರೇಜ್ ಟಾರ್ಗೆಟ್ ಪ್ರೈಸ್ ಬ್ರೋಕರೇಜ್ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಹಾಗೆ ಲೋವರ್ ಸೈಡ್ ನಾವು ಗಮನಿಸಿದಾಗ 2800 TCS ಫಾಲ್ ಆಗ್ಬೋದು ಅನ್ನುವಂಥ ಪ್ರೆಡಿಕ್ಷನ್ಸ್ ಇದೆ. ಹಾಗೆ ಅವೆನ್ಯೂ ಸೂಪರ್ ಮಾರ್ಟ್ಸ್ ತಮ್ಮ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ 6 ಟೈಮ್ ಜಂಪ್ ಆಗಿತ್ತು. ಸೊ ಇಲ್ಲಿ ಬ್ರೋಕರೇಜ್ಗಳ ಟಾರ್ಗೆಟ್ ಯಾವ ರೀತಿಯಲ್ಲಿ ಇದೆ ಅಂತ ನಾವು ಗಮನಿಸಿದಾಗ ಪ್ರಭುದಾಸ್ ಲೀಲಾಧರ್ 4600 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ಜೆಫ್ರೀಸ್ ಇಲ್ಲಿ ಹೋಲ್ಡ್ ರೇಟಿಂಗ್ ಅನ್ನ ಕೊಟ್ಟು 3900 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಅಷ್ಟೇ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 4300 ಟಾರ್ಗೆಟ್ ಪ್ರೈಸ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಇಲ್ಲಿ ಜೆಫ್ರೀಸ್ ಸ್ವಲ್ಪ ಬಿಯರಿಶ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಿದೆ. ಮಿಕ್ಕ 2 ಬ್ರೋಕರೇಜ್ಗಳು ಒಳ್ಳೆ ಒಂದು ಬುಲಿಶ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಅವೆನ್ಯೂ ಸೂಪರ್ ಈಗ 3973 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನಮಗೆ ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ಮೋಸ್ಟ್ 4050 ಮೇಲೆ ಅವೆನ್ಯೂ ಸೂಪರ್ ಮಾರ್ಟ್ಸ್ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ, ಏನಕ್ಕೆ 4-5 ದಿನದಿಂದ ಡಿಮಾರ್ಟ್ ತುಂಬಾ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ರಿಸಲ್ಟ್ ಆಲ್ರೆಡಿ ಬಂದಿದೆ. ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ನ ಪ್ರಕಾರನೇ ಬಂದಿರೋದ್ರಿಂದ ಲೋವರ್ ಲೆವೆಲ್ಸ್ ಅಲ್ಲಿ ಯಾರು ಎಂಟ್ರಿಯನ್ನ ತಗೊಂಡಿರ್ತಾರೆ ಅವರು ಪ್ರಾಫಿಟ್ ಬುಕಿಂಗ್ ಮಾಡುವಂತ ಸಾಧ್ಯತೆ ಇರುತ್ತೆ. ಮತ್ತೆ 3900 ಲೆವೆಲ್ ಇಂದ ಒಂದು ಬೈಯಿಂಗ್ ಕೂಡ ಕಾಣಿಸಿದೆ. 1% ಅಪ್ಸೈಡ್ ಅಲ್ಲಿ ಅವೆನ್ಯೂ ಸೂಪರ್ ಮಾರ್ಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಭಾರತಿ ಏರ್ಟೆಲ್ ಅಲ್ಲಿ ಇವತ್ತು ಆಲ್ಮೋಸ್ಟ್ 5% ಅಷ್ಟು ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಮೇಜರ್ ರೀಸನ್ ಅದಾನಿ 5G ಸ್ಪೆಕ್ಟ್ರಮ್ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಆಗಿರುತ್ತೆ. ಬಟ್ ಇಲ್ಲಿ ಅದಾನಿ ಗ್ರೂಪ್ ನ ಕಡೆಯಿಂದ ಕ್ಲಾರಿಫಿಕೇಶನ್ ಬಂದಿದೆ, ನಾವು ಟೆಲಿಕಾಂ ಸೆಕ್ಟರ್ಗೆ ಎಂಟರ್ ಆಗ್ತಿಲ್ಲ. ಸೊ ನಾವು 5G ಸ್ಪೆಕ್ಟ್ರಮ್ ಅನ್ನ ಅವೈಲ್ ಮಾಡ್ಕೋತಾ ಇರೋದು ಏರ್ಪೋರ್ಟ್ ಗಳಲ್ಲಿ ಪ್ರೈವೇಟ್ ನೆಟ್ವರ್ಕ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಅಂತ. ಏರ್ಟೆಲ್ ಏನು ಸ್ಪೆಕ್ಟ್ರಮ್ ಗಳಿಗೆ ಬಿಡ್ ಅನ್ನ ಮಾಡಬೇಕು ಅಂತ ಇದ್ರು ಅದರ ಪ್ರಾಬಬಿಲಿಟಿ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಕಾರಣದಿಂದ ಏರ್ಟೆಲ್ ಸ್ಟಾಕ್ ಅಲ್ಲಿ ಇವತ್ತು ಪ್ಯಾನಿಕ್ ನೋಡೋದಕ್ಕೆ ಸಿಕ್ತು. ಅದಾನಿ ಗ್ರೂಪ್ ಆಲ್ರೆಡಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ನಾವು ಯಾವುದೇ ರೀತಿಯ ಸಿಮ್ ಕಾರ್ಡ್ಗಳನ್ನ ಲಾಂಚ್ ಮಾಡ್ತಿಲ್ಲ, ಹಾಗೆ ಟೆಲಿಕಾಂ ಸೆಕ್ಟರ್ಗೆ ನಮ್ಮ ಎಂಟ್ರಿ ಇರೋದಿಲ್ಲ ಅಂತ. ಬಟ್ ಮುಂಬರುವ ದಿನಗಳಲ್ಲಿ ಅವರು ತಮ್ಮ ಪ್ಲಾನ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಬಟ್ ಸದ್ಯಕ್ಕಂತೂ ಅದಾನಿ ಗ್ರೂಪ್ ಟೆಲಿಕಾಂಗೆ ಎಂಟರ್ ಆಗೋದಿಲ್ಲ. ಸ್ಟಿಲ್ ಪ್ಯಾನಿಕ್ ಅಂತೂ ಇದೇ ಇರುತ್ತೆ, ಏನಕ್ಕೆ ಭಾರತಿ ಏರ್ಟೆಲ್ ಈ ಒಂದು ಸ್ಪೆಕ್ಟ್ರಮ್ ಆಕ್ಷನ್ ಅಲ್ಲಿ ತುಂಬಾ ಸ್ಪೆಕ್ಟ್ರಮ್ ಗಳನ್ನ ಅಕ್ವೈರ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇತ್ತು. ಬ್ರೋಕರೇಜ್ಗಳು ಕೂಡ ತುಂಬಾನೇ ಬುಲ್ಲಿಶ್ ಆಗಿದ್ರು. 900 ರೂಪಾಯಿವರೆಗೂ ಟಾರ್ಗೆಟ್ಸ್ ಅನ್ನ ಭಾರತಿ ಏರ್ಟೆಲ್ಗೆ ಬ್ರೋಕರೇಜ್ಗಳು ಕೊಟ್ಟಿದ್ರು. ಬಟ್ ಅದಾನಿಯ ಎಂಟ್ರಿಯಿಂದ ಟಾರ್ಗೆಟ್ ಪ್ರೈಸ್ ಕಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ವೊಡಾಫೋನ್ ಐಡಿಯಾ ಇವತ್ತು ಆಲ್ಮೋಸ್ಟ್ 4% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏರ್ಟೆಲ್ ನಲ್ಲಿ ನಮಗೆ ಫಾಲ್ ನೋಡೋದಕ್ಕೆ ಸಿಗ್ತಿದೆ. ಬಟ್ ವೊಡಾಫೋನ್ ಐಡಿಯಾ ಇಷ್ಟೊಂದು ಚೆನ್ನಾಗಿ ಯಾಕೆ ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ಒಂದು ರೂಮರ್ ಕೂಡ ಇದೆ, ಅದಾನಿ ಗ್ರೂಪ್ ವೊಡಾಫೋನ್ ಐಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ. ವೊಡಾಫೋನ್ ಐಡಿಯಾ ಕೂಡ ಇನ್ವೆಸ್ಟರ್ಸ್ ಗಳಿಗೋಸ್ಕರ ಹುಡುಕಾಟವನ್ನ ನಡೆಸ್ತಿದ್ದಾರೆ. ಅಮೆಜಾನ್ ವೊಡಾಫೋನ್ ಐಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅನ್ನುವಂತ ನ್ಯೂಸ್ ಇತ್ತು. ಬಟ್ ಈಗ ವೊಡಾಫೋನ್ ಐಡಿಯಾದಲ್ಲಿ ಅದಾನಿ ಗ್ರೂಪ್ ಇನ್ವೆಸ್ಟ್ ಮಾಡಬಹುದು ಅನ್ನುವಂತ ರೂಮರ್ಸ್ ಇದೆ. ಇದ್ರ ಬಗ್ಗೆ ವೊಡಾಫೋನ್ ಐಡಿಯಾ ಆಗಲಿ ಅದಾನಿ ಗ್ರೂಪ್ ಆಗಲಿ ಯಾವುದೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಅದಾನಿ ಎಂಟರ್ಪ್ರೈಸಸ್ 5G ಸ್ಪೆಕ್ಟ್ರಮ್ ಆಕ್ಷನ್ ನ್ಯೂಸ್ ನಿಂದ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಇವತ್ತು ಕೊಟ್ಟಿದೆ. ಆಲ್ಮೋಸ್ಟ್ 3% ಅಪ್ಸೈಡ್ ಅಲ್ಲಿ ಅದಾನಿ ಎಂಟರ್ಪ್ರೈಸಸ್ ಕ್ಲೋಸ್ ಆಗಿದೆ. ಹಾಗೆ ಇವರು ಏನು ಸ್ಪೆಕ್ಟ್ರಮ್ ಗಳನ್ನ ಅಕ್ವೈರ್ ಮಾಡ್ಕೋತಾರೆ ಅದನ್ನ ಅವರು ಏರ್ಪೋರ್ಟ್ ಗಳಲ್ಲಿ ಪ್ರೈವೇಟ್ ನೆಟ್ವರ್ಕ್ ಪ್ರೊವೈಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಾನಿ ಗ್ರೀನ್ ಎನರ್ಜಿ ಕೂಡ ಇವತ್ತು ಆಲ್ಮೋಸ್ಟ್ 16% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ತುಂಬಾನೇ ಡೌನ್ ಸೈಡ್ ಅಲ್ಲಿ ಅದಾನಿ ಗ್ರೀನ್ ಎನರ್ಜಿ ಟ್ರೇಡ್ ಆಗ್ತಿತ್ತು. ಆಲ್ ಟೈಮ್ ಹೈ ಇಂದ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಒಂದೇ ದಿನ ಆಲ್ಮೋಸ್ಟ್ 16% ಅಪ್ಸೈಡ್ ಅಲ್ಲಿ ಅದಾನಿ ಗ್ರೀನ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಅದಾನಿ ಗ್ರೀನ್ ಅಲ್ಲಿ ಒಳ್ಳೆ ಒಂದು ಕ್ವಾರ್ಟರ್ 1 ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ಬಿಟ್ಟರೆ ಯಾವುದೇ ಒಂದು ಪಾಸಿಟಿವ್ ನ್ಯೂಸ್ ನನಗೆ ನೋಡೋದಕ್ಕೆ ಸಿಗಲಿಲ್ಲ. ಸೊ ನೋಡಬೇಕಾಗುತ್ತೆ ಇನ್ಸೈಡರ್ ನ್ಯೂಸ್ ಏನಾದರೂ ಇದೆಯಾ ಅಂತ. ಇದ್ರ ಬಗ್ಗೆ ನಾಳೆ ನಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸ್ ವೀಕೆಂಡ್ ಅಲ್ಲಿ $107 ನಮಗೆ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತಿನ ಟ್ರೇಡಿಂಗ್ ಸೆಷನ್ ಅಲ್ಲಿ ಮತ್ತೆ ಕ್ರೂಡ್ ಆಯಿಲ್ನ ಪ್ರೈಸ್ $104 ಹತ್ರ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ONGC ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಮತ್ತೆ ಇವತ್ತು ಕ್ರೂಡ್ ಆಯಿಲ್ನ ಪ್ರೈಸ್ ನಲ್ಲಿ ಫಾಲ್ ಇರೋದ್ರಿಂದ ಸೊ ನಾಳೆ ONGC ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬರುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ಇವತ್ತು ಪೇಟಿಎಂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ 3% ಅಪ್ಸೈಡ್ ಅಲ್ಲಿ ಮಾರ್ನಿಂಗ್ ಸೆಷನ್ ಅಲ್ಲಿ ಪೇಟಿಎಂ ಟ್ರೇಡ್ ಆಗ್ತಿತ್ತು. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಇವರ ಲೋನ್ ಡಿಸ್ಟ್ರಿಬ್ಯೂಷನ್ ತುಂಬಾನೇ ಗ್ರೋ ಆಗಿದೆ.
ಇಯರ್ ಆನ್ ಇಯರ್ ನಾವು ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ 492% ಲೋನ್ ಗ್ರೋತ್ ಜಾಸ್ತಿ ಆಗಿದೆ. ಸೊ ಪೇಟಿಎಂ ಕೂಡ ಅಷ್ಟೇ ಆಲ್ಮೋಸ್ಟ್ ಆಲ್ ಟೈಮ್ ಹೈಯಿಂದ ತುಂಬಾನೇ ಕರೆಕ್ಟ್ ಆಗಿತ್ತು. ಬಟ್ ಒಳ್ಳೆ ಒಂದು ರಿಕವರಿ ಪೇಟಿಎಂ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. 560 570 ಪ್ರೈಸ್ ನಿಂದ ಈಗ ಪೇಟಿಎಂ 700 ಬಂದು ತಲುಪಿದೆ. ಪೇಟಿಎಂ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಸೊ ಈ ರೀತಿಯ ಸ್ಟಾಕ್ಗಳು ಇಂಟರ್ನೆಟ್ ಬೇಸ್ಡ್ ಕಂಪನೀಸ್ ಏನಿರುತ್ತೆ ಲಾಂಗ್ ಟರ್ಮ್ ಬೆಟ್ ಆಗಿರುತ್ತೆ. ಸೊ 2028 2030 ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇದ್ರೆ ಆಗ ಮಾತ್ರ ಈ ರೀತಿಯ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.